ವೇಮಗಲ್ ಹೋಬಳಿಯ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಈ ಒಂದು ಸಂಸ್ಥೆಗೆ ಮುಂದಿನ 5 ವರ್ಷಗಳ ಅವಧಿಗೆ ಕಳೆದ ವಾರ ಏನು ಚುನಾವಣೆ ನಡೆದಿತ್ತು, ಆ ಚುನಾವಣೆ ವಿರೋಧ ಆಯ್ಕೆ ಬೇಕಂತೇಳಿ ಮೂರು ಪಕ್ಷಗಳು ಎಲ್ಲರ ಒಮ್ಮತದ ಅಭಿಪ್ರಾಯದ ಮೇರೆಗೆ ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಿ ಉಳಿದಂಥವ್ರನ್ನ ಅವರಿಗೆ ಮುಂದಿನ ಅವಕಾಶಗಳಿಗೆ ಅನುವು ಮಾಡಿಕೊಡೋ ನಿಟ್ಟಿನಲ್ಲಿ ಅವ್ರನ್ನೂ ವಿಶ್ವಾಸ ಕೊಡುವಂಥ ಕೆಲಸ ಕೂಡ ಮಾಡಿದ್ವಿ. ಆದರೆ ಹಲವಾರು ಕಾರಣಗಳಿಂದ ಸಾಧ್ಯವಾದಂಥ ಸಂದರ್ಭದಲ್ಲಿ ಮೂರೂ ಪಕ್ಷಗಳ ಒಂದು ತಂಡ ಚುನಾವಣೆಗೂ ಅನಿವಾರ್ಯವಾಗಿ ಹೋಗುವಂಥ ಪರಿಸ್ಥಿತಿ ಬಂತು. ಅದು ಸಹ ಸಂಸ್ಥೆಯ ಹಿತದೃಷ್ಟಿಯಿಂದ ಎಲ್ಲ ಮತದಾರರು ಒಮ್ಮತವಾಗಿ ಆ ಒಂದು ಮೈತ್ರಿ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಡುವಂಥ ಒಂದು ಸಂದರ್ಭ ಎಲ್ಲ ನಿರ್ದೇಶಕರು ದೊಡ್ಡ ಮಟ್ಟದ ಒಂದು ಸಂಖ್ಯಾಬಲದಿಂದ ಅವಿರೋಧವಾಗಿ ಆಯ್ಕೆಯಾದರು. ಮುಂದುವರೆದು ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋ ನಿಟ್ಟಿನಲ್ಲಿ ಈ ದಿನ ಏನು ಚುನಾವಣಾಧಿಕಾರಿಗಳು ಕರೆದಿದ್ರು ಆ ಪ್ರಕಾರ ಎಲ್ಲ 12 ಜನ ನಿರ್ದೇಶಕರು ಕೂಡ ಭಾಗವಹಿಸಿದರು. ಮೂರು ಪಕ್ಷಗಳ ಒಮ್ಮತ ಅಭ್ಯರ್ಥಿಗಳಾಗಬೇಕು, ಸಂಸ್ಥೆ ಖರ್ಚು ವೆಚ್ಚ ಕಡಿಮೆ ಮಾಡಿ ಅಭಿವೃದ್ಧಿಯ ದೃಷ್ಟಿಯಿಂದ 3 ಹಂತಗಳ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣಾ ಪ್ರಕ್ರಿಯೆಗಳು ಕೂಡ ಮುಗಿಸಿದ್ವಿ. ಅದಕ್ಕೆ ಎಲ್ಲ 12 ಜನ ನಿರ್ದೇಶಕರು ಒಪ್ಪಿಗೆ ನೀಡಿದ್ದಾರೆ. ಅವರ ಒಪ್ಪಿಗೆ ಮೇರೆಗೆ ಕೂಡ ಒಂದು ದಿವಸ ಅಧ್ಯಕ್ಷರಾಗಿ ನಮ್ಮ ನಂಜುಂಡೇಗೌಡರು, ಉಪಾಧ್ಯಕ್ಷರಾಗಿ ಆರ್ ಅಶೋಕ್ ಅವರು ಆಯ್ಕೆಯಾಗಿದ್ದಾರೆ. ಮುಂದೆ ಮತ್ತೆ 20 ತಿಂಗಳ ನಂತರ 2ನೇ ಅವಧಿ, ಅದರ ನಂತರ 20 ತಿಂಗಳ ನಂತರ 3ನೇ ಅವಧಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರು ಆಗುವಂಥ ಒಂದು ನಿಟ್ಟಿನಲ್ಲಿ ಏನು ದಿವಸ ಚರ್ಚೆ ಮಾತುಕತೆ ಆಗಿದೆ. ಆ ಪ್ರಕಾರ ಅವರು ಕೂಡ ಬದ್ಧರಾಗಿರ್ತಾರೆ. ಉದ್ದೇಶ ಇಷ್ಟೇ, ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲ ಸಮುದಾಯದವರು ಕೂಡ ಅವಕಾಶ ಸಿಗಬೇಕು. ಅವರು ಕೂಡ ಸಂಸ್ಥೆ ಮತ್ತು ಸಂಸ್ಥೆಯ ಕೆಲಸ ಕಾರ್ಯಗಳು ಅನುಭವ ಕೊಡಬೇಕು. ಮುಂದೆ ಎಲ್ಲರೂ ಕೂಡ ಚುನಾವಣೆ ಎದುರಿಸಿ ಸಂಸ್ಥೆಯನ್ನು ಅಭಿವೃದ್ಧಿಪರ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರ ಒಮ್ಮತ ಅಭಿವೃದ್ಧಿಯ ಮೇಲೆ ಸಂಸ್ಥೆ ಹಿತದೃಷ್ಟಿಯಿಂದ ಒಂದು ಅದ್ಭುತವಾದ ತೀರ್ಮಾನ ತಗೊಂಡಿದ್ದಕ್ಕೆ ಎಲ್ಲ ಗೌರವಾನ್ವಿತ ಮುಖಂಡರು ಮತ್ತು ಗೌರವಾನ್ವಿತ ನಿರ್ದೇಶಕರು ಸಹಕಾರ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿ ಕೂಡ ಅಂತಿಮವಾಗಿ ಘೋಷಣೆ ಮಾಡಿರೋದ್ರಿಂದ ಒಮ್ಮತವಾಗಿ ಇವತ್ತು ಸಹ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದಂಥ ಅಧ್ಯಕ್ಷರು, ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಶುಭ ಕೋರ್ತಾ ಜೊತೆಗೆ ಸಹಕಾರ ನೀಡಿದಂಥ ಎಲ್ಲ ನಿರ್ದೇಶಕರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಸಂಸ್ಥೆಯನ್ನು ಅಭಿವೃದ್ಧಿ ಪರ ನಿಟ್ಟಿನಲ್ಲಿ ಸಾಧಿಸಬೇಕು. ಬೇರೆ ಇಲ್ಲಿ ಇವಾಗ ವೈರೇಗೌಡರು ಸಂಸ್ಥೆ ಆದಂಥ ಒಂದು ಸಂಸ್ಥೆ, ಅವರ ಒಂದು ಧ್ಯೇಯೋದ್ದೇಶಗಳು ಮುಂದೆ ಅವರ ಒಂದು ದೂರದೃಷ್ಟಿ ಏನಾಗಿತ್ತು, ಆ ದೂರದೃಷ್ಟಿ ಮತ್ತು ಅವರ ಒಂದು ಕಾರ್ಯವೈಖರಿನ ಮುಂದೆ ಹಂತದಲ್ಲಿ ನಡೆಸ್ಕೊಂಡು ಹೋಗಬೇಕಂತ ಸಮಯದಲ್ಲಿ ಅವರು ಮನವಿ ಮಾಡ್ತಾ ಭಾಗವಹಿಸೋದು ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸಿ ಅಭಿನಂದನೆ.